ಅವರ ಸ್ವಂತ ಅಳಿಯಂದರ ಮೇಲೆ ಯುದ್ಧ ನಡೆಯುತ್ತೆ. ಆನೆಗಳನ್ನ ಯೂಸ್ ಮಾಡ್ತಾ ಇದ್ರು, ಮತ್ತೆ ಮನುಷ್ಯರನ್ನ ಯೂಸ್ ಮಾಡಿ ಪವರ್ ಹೌಸ್ ವರ್ಕಿಂಗ್ ಕಂಡೀಷನ್ಸ್ಗೆ ಬರುತ್ತೆ. ವರ್ಕಿಂಗ್ ಕಂಡೀಷನ್ ಟರ್ಬೈನ್ಸ್ ಮೇಲೆ ಬಿದ್ದಾಗ ಅದು ತುಂಬ ಫಾಸ್ಟ್ ಆಗಿ ರನ್ ಆಗುತ್ತೆ. ಮತ್ತು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಟ್ರೀಟ್ ಲೈಟ್ಸ್ ಪಡೆದ ಒಂದು ಸಿಟಿ ನಮ್ಮ ಬೆಂಗಳೂರಾಗಿದೆ. ಗುಡ್ ಮಾರ್ನಿಂಗ್ ನೋಡಿ, ಮಾರ್ನಿಂಗ್ ವ್ಯೂ ಹೇಗಿದೆ. ಸೊ ಇಲ್ಲಿರೋದು ರಿವರ್ ಸೈಡ್ ವ್ಯೂ ರೂಮ್ಸ್, ಮತ್ತು ರಿವರ್ ಪಕ್ಕದಲ್ಲಿ ಇಂಥ ಒಳ್ಳೆ ಸೆಟಪ್ ನೋಡಿ. ನಾನು ಆ್ಯಕ್ಚುಲಿ ಅನ್ಕೊಂಡು ಬರ್ತಿದ್ದೆ ನೋಡಿ ಹೇಗೆ ಕೂತಿದೆ ಬರ್ಡ್ಸ್ ಎಲ್ಲ. ನಮ್ಮ ಸ್ಟೇ ನೋಡಿ ಅಲ್ಲಿದೆ. ಆಕ್ಚುಲಿ ಗಗನಚುಕ್ಕಿ ಫ್ರೆಂಡ್ಸ್, ಬರ್ಡ್ಸ್ ನೋಡಿ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಮಾರ್ನಿಂಗ್ ಟೈಮಲ್ಲಿ. ಆಕ್ಚುಲಿ ರಿವರ್ ಅಲ್ಲಿ ಕೂಡ ಆಡ್ಬೋದು. ಆ ಕಡೆ ಸ್ವಲ್ಪ ಅಲ್ಲ, ನಾವು ಕಾಲಿಟ್ರೆ ಜಾರ್ಬಿಟ್ಟಿದೆ. ಸ್ವಲ್ಪ ಡೀಪ್ ಕೂಡ ಇದೆ ಇಲ್ಲಿ. ಫ್ರೆಂಡ್ಸ್, ಇದೆ ನೋಡಿ ಭರಚುಕ್ಕಿ. ಆಕ್ಚುಲಿ ಇದು ಬಂದು ನಿಮ್ಗೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ವಿಡಿಯೋ. ಈಗ ನಾವು ಇಲ್ಲಿಂದ ಗಗನಚುಕ್ಕಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ರೆಸಾರ್ಟಿಂದ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಈಗ ಇಲ್ಲಿಂದ ಹೊರಡ್ತಾ ಇದ್ವಿ. ಬನ್ನಿ ಅಲ್ಲೋಗಿ ನೋಡೋಣ. ಸೊ ನಾವು ಬಂದು ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ವಿ. ನಮ್ಗೆ ಯಾವುದೇ ಥರ ಫೀಸ್ ಇಲ್ಲಿ ತೊಗೊಂಡಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದೆ ಗಗನಚುಕ್ಕಿ ಫಾಲ್ಸ್. ಬನ್ನಿ ಮುಂದೆ ಹೋಗಿ ನೋಡೋಣ. ನಾನು ನಿಮಗೆ ಪಾರ್ಟ್ 1 ಒಬ್ಬ ರಾಜರು ಸೂಸೈಡ್ ಮಾಡಿಕೊಟ್ರು ಅಂತ ಹೇಳಿದೆ ಅಲ್ವಾ. 16th ಸೆಂಚುರಿಯಲ್ಲಿ 2ನೇ ಗಂಗರಾಜರು ಎಂಬ ಒಬ್ಬ ರಾಜ ಬಂದು ಈ ಸಾಮ್ರಾಜ್ಯನ ಆಳ್ತಾ ಇರ್ತಾರೆ. ಅವರು ಒಂದ್ಸರಿ ಅವರ ಸ್ವಂತ ಅಳಿಯಂದರ ಮೇಲೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅವರು ಸೋತು ತುಂಬ ಮನಸ್ಸು ಬೇಜಾರಾಗಿ ಬಂದು ಈ ಗಗನಚುಕ್ಕಿ ಫಾಲ್ಸಲ್ಲಿ ಒಂದು ಸೂಸೈಡ್ ಮಾಡಿಕೊಂಡ್ರು ಅಂತ ಒಂದು ಹಿಸ್ಟ್ರಿ ಇದೆ. ಬಟ್ ಆದರೆ ಅವರ ಒಂದು ದೇಹ ಬಂದು ಇದೇ ಥರ ಕಾವೇರಿ ದಡದಲ್ಲಿ ಸಿಗುತ್ತೆ. ಬಟ್ ತುಂಬ ಜನಕ್ಕೆ ಅದು ಮರ್ಮವಾಗಿ ಉಳಿತೆ ಹೇಗೆ ಸತ್ತರು. ಆಗ ಈ ಜಾಗಕ್ಕೆ ಗಂಗನ ಮಡು ಅಂತ ಇನ್ನೊಂದು ಹೆಸರು ಕೂಡ ಬರುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನ ಕೂಡ ಇಲ್ಲಿ ಬಿಲ್ಡ್ ಮಾಡ್ತಾರೆ. 1898ರಲ್ಲಿ ಮೈಸೂರಿನ ದಿವಾನರಾದ ಶೇಷಾದ್ರಿ ಅಯ್ಯರ್ ಅವರು ಈ ಪ್ರಾಜೆಕ್ಟ್ನ ಪುಷ್ ಮಾಡ್ತಾರೆ. ಸೊ ಅದನ್ನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡಿಸೈನ್ ಮಾಡಿ ಗಗನಚುಕ್ಕಿಯಲ್ಲಿ ಆ ಫಾಲ್ಸ್ನ ಫೋರ್ಸ್ ಜಾಸ್ತಿ ಇರೋದ್ರಿಂದ ಅದು 90 ಮೀಟರ್ಸ್ ಹೈಟಿಂದ ಬೀಳ್ತಾ ಇರುತ್ತೆ. ಸೊ ಫಾಲ್ಸಿನ ಫೋರ್ಸ್ ಜಾಸ್ತಿ ಇರುತ್ತೆ, ನೀರಿನ ಫೋರ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಸೊ ಈ ಒಂದು ಜಾಗನ ಸೆಲೆಕ್ಟ್ ಮಾಡಿ ಪ್ಲಾಂಟೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಪವರ್ ಹೌಸ್ ಬಿಲ್ಡ್ ಮಾಡೋಕ್ಕೆ ಬೇಕಾದ ಮಷಿನರಿಗಳನ್ನ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಗ ಆನೆಗಳನ್ನ ಯೂಸ್ ಮಾಡ್ತಾಯಿದ್ರು, ಮತ್ತು ಮನುಷ್ಯರನ್ನ ಯೂಸ್ ಮಾಡಿ ಆ ಒಂದು ಎಕ್ವಿಪ್ಮೆಂಟ್ಸ್ ಮಷಿನರಿನ ಇಲ್ಲಿಗೆ ತರ್ತಾ ಈ ಒಂದು ಪ್ಲಾಂಟೇಷನ್ನ ಬಿಲ್ಡ್ ಮಾಡ್ತಾ ಬಂದರು. ಪವರ್ ಹೌಸ್ ಇದ್ದ ಜಾಗ ತುಂಬ ಬಂಡೆಕಲ್ಲಾಗಿದ್ದರಿಂದ ಅಲ್ಲಿ ರೋಡ್ ಮಾಡೋದು ತುಂಬ ಕಷ್ಟ ಆಗಿತ್ತು, ಮತ್ತು ಮಷಿನ್ಗಳನ್ನ ಸಾಗಿಸೋದು ಇನ್ನೂ ಕಷ್ಟ ಆಗಿತ್ತು. ಸೊ ಆಗ ಅಲ್ಲಿ ಒಂದು ವಿಂಚ್ ಲಿಫ್ಟ್ನ ಸೃಷ್ಟಿ ಮಾಡ್ತಾರೆ. ಆ ಒಂದು ವಿಂಚ್ ಲಿಫ್ಟಿಂದ ಮೇಲೆಯಿಂದ ಮನುಷ್ಯರನ್ನ ಕೆಳಗಡೆ ಕಳಿಸೋಕ್ಕೆ ಮತ್ತು ಹೆವಿ ಮಷಿನ್ಸ್ನ ಕೆಳಗಡೆ ಕಳಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಎಲ್ಲ ಕೆಲಸ ಮುಗಿದ್ಮೇಲೆ 1902ರಲ್ಲಿ ನಮ್ಮ ಪವರ್ ಹೌಸ್ ವರ್ಕಿಂಗ್ ಕಂಡೀಷನ್ಸ್ಗೆ ಬರುತ್ತೆ. ವರ್ಕಿಂಗ್ ಕಂಡೀಷನ್ಗೆ ಬಂದಾದಮೇಲೆ ಮೊಟ್ಟ ಮೊದಲಾಗಿ ಟ್ರಾನ್ಸ್ಮಿಷನ್ನ ಯೂಸ್ ಮಾಡಿಕೊಂಡು ನಮ್ಮ KGFನಲ್ಲಿರುವ ಗೋಲ್ಡ್ ಮೈನ್ಸ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾರೆ. ಅದು ಬಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ, ಲಾಂಗೆಸ್ಟ್ ಪವರ್ ಟ್ರಾನ್ಸ್ಮಿಷನ್ ಲೈನ್ ಅಂತ. ಮತ್ತು 1905ರಲ್ಲಿ ಈ ಪವರ್ ಸ್ಟೇಷನ್ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಟ್ರೀಟ್ ಲೈಟ್ಸ್ ಪಡೆದ ಒಂದು ಸಿಟಿ ನಮ್ಮ ಬೆಂಗಳೂರಾಗಿರುತ್ತೆ. ಸೊ ನೀವು ಅನ್ಕೋಬೋದು ಈ ವಾಟರಿಗೆ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ನದಿಯ ಒಂದು ಭಾಗದಲ್ಲಿ ಚೆಕ್ ಡ್ಯಾಮ್ನ ಕಟ್ಟಿ ಅಲ್ಲಿಂದ ನೀರನ್ನ ಪವರ್ ಹೌಸ್ ಕಡೆ ಫ್ಲೋ ಮಾಡಿಸ್ತಾರೆ. ಸೊ ಆ ಫಾಲ್ಸಿಂದ ಫೋರ್ಸ್ ಆದ ನೀರು ಈ ಪೆನ್ಸ್ಟಾಕ್ ಅನ್ನೋ ಪೈಪ್ ಒಳಗಡೆ ಬಂದಾಗ ಅದರಲ್ಲಿ ಇನ್ನೂ ಚಲನಶಕ್ತಿ ಜಾಸ್ತಿ ಆಗುತ್ತೆ, ಅಂದರೆ ಕೆನೆಟಿಕ್ ಎನರ್ಜಿ ಸೃಷ್ಟಿ ಆಗುತ್ತೆ. ಇಷ್ಟು ಫೋರ್ಸ್ ಆಗಿರೋ ನೀರು ಈ ಪವರ್ ಹೌಸಲ್ಲಿರೋ ಟರ್ಬೈನ್ಸ್ ಮೇಲೆ ಬಿದ್ದಾಗ ಅದು ತುಂಬ ಫಾಸ್ಟಾಗಿ ರನ್ ಆಗುತ್ತೆ. ಮತ್ತು ಈ ಟರ್ಬೈನ್ಸ್ಗಳು ಅಲ್ಲಿರೋ ಜನ್ರೇಟರ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಈ ಟರ್ಬೈನ್ಸ್ಗಳು ಫಾಸ್ಟಾಗಿ ಸುತ್ತಿದಾಗ ಜನ್ರೇಟರ್ ಒಳಗಡೆ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ರನ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ರನ್ ಆದಾಗ ನಮಗೆ ವಿದ್ಯುತ್ ಕ್ರಿಯೇಟ್ ಆಗಿರೋ ಈ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫಾರ್ಮ್ಗಳ ಮೂಲಕ ಹೆಚ್ಚಿನ ವೋಲ್ಟೇಜ್ಗೆ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಷನ್ ಲೈನ್ಸ್ ಮೂಲಕ ಎಲ್ಲ ಒಂದು ಸಿಟಿಗೆ ತಲುಪಿಸ್ತಾರೆ. ಇಷ್ಟು ನಮ್ಮ ಗಗನಚುಕ್ಕಿಯ ಹಿಸ್ಟ್ರಿ. ಬನ್ನಿ ಈಗ ಸ್ಟೇ ಕಡೆ ಹೋಗೋಣ. ಸೊ ಬಂದು ರೀಚ್ ಆದ್ವಿ. ಇದು ಆ್ಯಕ್ಚುಲಿ ಡಿನ್ನರ್ ಮಾಡೋ ಜಾಗ. ನಮಗೆ ರೂಮ್ ಹತ್ರನೇ ಡಿನ್ನರ್ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ರಿವರ್ ಪಕ್ಕದಲ್ಲಿ ಇಂಥ ಒಳ್ಳೆ ಸೆಟಪ್ ನೋಡಿ. ನಾನು ಆ್ಯಕ್ಚುಲಿ ಅಂದ್ಕೊಂಡು ಬರ್ತಿದ್ದೆ ಮತ್ತೆ ಅಲ್ಲೋಗಿ ಡಿನ್ನರ್ ಮಾಡ್ಕೊಂಡು ರೂಮ್ ಹತ್ರ ಹೋಗ್ಬೇಕಲ್ಲ, ಒಂಥರ ಹರಿಬರಿ ಆಗ್ತಿತ್ತು ಅಂತ. ಈಗ ಸ್ಟಾರ್ಟರ್ಸ್ ಮತ್ತು ಸ್ಯಾಲಡ್ಸ್ ಕೊಟ್ಟಿದ್ದಾರೆ, ಸೂಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೈನ್ ಕೋರ್ಸ್ ಬರುತ್ತೆ. ಚಳಿ ಮಾತ್ರ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಆ ಚಳಿ ಜೊತೆ ಈ ಬಿಸಿ ಬಿಸಿ ಊಟ ಒಳ್ಳೆ ಮಜಾ ಅಂದ್ಕೊಳ್ಳಿ. ಫುಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಬ್ರೊಕೊಲಿ ಸೂಪ್ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಒಳಗಡೆ ತುಂಬ ಚಳಿ ಇತ್ತು ಫ್ರೆಂಡ್ಸ್, ಹೆವಿ ಗಾಳಿ ಮತ್ತು ತುಂಬ ಚಳಿ. ಸೊ ಅದಕ್ಕೆ ಒಳಗಡೆನೇ ಊಟ ಮಾಡೋಣ ಅಂತ ಒಳಗಡೆ ತರಿಸ್ಕೊಂಡ್ವಿ ಎಲ್ಲ. ಸೊ ಏನು ಕೊಟ್ಟಿದ್ದಾರೆ, ವೈಟ್ ರೈಸ್ ಕೊಟ್ಟಿದ್ದಾರೆ, ಫ್ರೈಡ್ ರೈಸ್ ಕೊಟ್ಟಿದ್ದಾರೆ, ಚಿಕನ್ ಗೀ ರೋಸ್ಟ್ ಕೊಟ್ಟಿದ್ದಾರೆ, ಮತ್ತು ಪಲ್ಯ ಕೊಟ್ಟಿದ್ದಾರೆ, ರಸಮ್, ಸಾಂಬಾರ್, ಡೆಸರ್ಟ್ ಕೂಡ ಕೊಟ್ಟಿದ್ದಾರೆ. ಡಿನ್ನರ್ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಫುಡ್ ಟೇಸ್ಟ್ ಚೆನ್ನಾಗಿದೆ, ಬಟ್ ಎಲ್ಲದರಲ್ಲೂ ಸಾಲ್ಟ್ ಕಡಿಮೆ ಹಾಕ್ಬಿಟ್ಟಿರ್ತಾರೆ, ಏನಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡಿ ಒಳ್ಳೆ ರೆಸ್ಟ್ ಮಾಡೋಣ, ಬೆಳಗ್ಗೆ ನೋಡೋಣ ಮತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ಮಾರ್ನಿಂಗ್ ವ್ಯೂ ಹೇಗಿದೆ.
ತುಂಬ ಚಳಿ ಇದೆ. ಮೈನ್ ಅಷ್ಟೊಂದು ಜಾಸ್ತಿ ಏನಿಲ್ಲ, ನಾರ್ಮಲ್ ಆಗಿ ಚಳಿ ಇದೆ. ಸೊ ವ್ಯೂ ತುಂಬ ಚೆನ್ನಾಗಿದೆ, ಬರ್ಡ್ ಸೌಂಡ್ಸ್, ವಾಟರ್ ಸೌಂಡ್ ತುಂಬ ಚೆನ್ನಾಗಿದೆ ನೋಡಿ. ಸ್ವಲ್ಪ ವಾಟರ್ ಲೆವೆಲ್ ಕೂಡ ಸ್ವಲ್ಪ ಜಾಸ್ತಿ ಆಗಿರೋ ಥರ ಇದೆ. ಸೊ ನಮ್ಗೆ ಅವ್ರು ನೈಟ್ ಅಲ್ಲಿ ಬಂದು ಡಿನ್ನರ್ ರೆಡಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬನ್ನಿ ಒಂದು ವಾಕ್ ಹೋಗಿ ಬರೋಣ. ಸೊ ನೋಡಿ, ಇಲ್ಲಿಂದ ಒಂದು 200 or 300 ಮೀಟರ್ಸ್ ಇದೆ. ಅಲ್ಲಿ ಮುಂದೆ ಹೋದ್ರೆ ಅಲ್ಲಿರೋದು ರಿಸೆಪ್ಷನ್. ಅಲ್ಲಿ ಕಾಣ್ತಾ ಇರೋದೆಲ್ಲ ಬಂದು ಆ್ಯಕ್ಚುಲಿ ಡಿಲಕ್ಸ್ ರೂಮ್ಸ್, ನಾರ್ಮಲ್ ರೂಮ್ಸು. ಅಲ್ಲಿಂದ ಮುಂದೆ ಹೋದರೆ ಮತ್ತೆ ನಮಗೆ ರಿಸೆಪ್ಷನ್ ಸಿಗುತ್ತೆ. ಸೊ ಇಲ್ಲಿರೋದು ರಿವರ್ ಸೈಡ್ ವ್ಯೂ ರೂಮ್ಸ್, ಮತ್ತು ಟೋಟಲ್ ಆಗಿ ಇಲ್ಲಿ 5 ರೂಮ್ಸ್ ಇದೆ. ನಾರ್ಮಲ್ ಕಾಟೇಜಸ್ ಬಂದು ಮೇ ಬಿ ಒಂದು 10 or 12 ಇರ್ಬೋದು. ಡಾಮಿಟ್ರಿ ಕೂಡ ಇದೆ ಅನಿಸುತ್ತೆ ಅವ್ರ ಹತ್ರ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅಷ್ಟು ಪೀಸಾಗಿ, ಅಷ್ಟು ಕಾಮಾಗಿ. ಆ್ಯಕ್ಚುಲಿ ಗಗನಚುಕ್ಕಿ ಫಾಲ್ಸ್ ಇಲ್ಲಿಂದ ತುಂಬ ಹತ್ರ, ಒಂದು 200 or 300 ಮೀಟರ್ಸ್ ಆಗುತ್ತೆ. ಅಲ್ಲಿ ಕಾಣ್ತಿದೆ ಅಲ್ವಾ, ಅಲ್ಲಿ ಇರೋದು. ಸೊ ಈ ಕಡೆಯಿಂದ ಹೋಗೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ಕಲ್ಲು ಬಂಡೆ ಇರೋದ್ರಿಂದ ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ಫ್ರೆಂಡ್ಸ್, ಬರ್ಡ್ಸ್ ನೋಡಿ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಾರ್ನಿಂಗ್ ಟೈಮಲ್ಲಿ ಎಷ್ಟು ಜನ ಈ ಥರ ನೋಡಿರ್ತೀರ ಬೆಳಗ್ಗೆ. ಆ್ಯಕ್ಚುಲಿ ನಮ್ಮ ಊರಲ್ಲೆಲ್ಲ ಆಗ ತುಂಬ ಬರ್ತಾಯಿತ್ತು, ನಮ್ಮ ಹಳ್ಳಿ ಸೈಡೆಲ್ಲ. ಯಾಕಂದರೆ ತುಂಬ ಮರ ಗಿಡ, ಆಗ ತುಂಬ ಮರ ಇತ್ತು. ಈಗ ಎಲ್ಲ ಮನೆಗಳಾಗ್ಬಿಟ್ಟು ಎಲ್ಲ ಪಕ್ಷಿಗಳು ಊರ್ಬಿಟ್ಟಿವೆ. ಈಗ ಈ ಟೈಮಲ್ಲಿ, ತಿಥಿ ಟೈಮಲ್ಲಿ ಊಟ ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಮನೆ ಮೇಲೆ ನಿಂತ್ಕೊಂಡು ಕಾ ಅಂತ ಕಿರ್ಚಿದ್ರು, ಯಾವ ಪಕ್ಷಿನೂ ಬರಲ್ಲ, ಏನೂ ಬರಲ್ಲ ಈಗ. ಆ ಥರ ಆಗಿದೆ ನಮ್ಮ ಊರುಗಳೀಗ. ಈಗ ನೋಡಿ ಎಷ್ಟು ಪೀಸ್ಫುಲ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ತುಂಬಾ ಫಾಗ್ ಇದೆ, ಆದ್ರೆ ಕೋಲ್ಡ್ ಕೂಡ ಇದೆ. ಸೊ ಅಷ್ಟೊಂದು ಚಳಿ ಅಂತ ಕೂಡ ಅನಿಸ್ತಿಲ್ಲ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ನೋಡಿ, ಬರ್ಡ್ಸ್ ನೋಡಿ, ಕಾಣ್ತಿದ್ಯಾ ನಿಮ್ಗೆ ಅಂತ ಗೊತ್ತಿಲ್ಲ ನೋಡಿ ಹೇಗೆ ಕೂತಿದೆ ಬರ್ಡ್ಸ್ ಎಲ್ಲ. ತುಂಬ ಬರ್ಡ್ಸ್ ಇವೆ ಆ್ಯಕ್ಚುಲಿ ಇಲ್ಲಿ. ಎಲ್ಲೆಲ್ಲೂ ಬರ್ಡ್ಸ್, ಒಂದು ಒಳ್ಳೆ ಬರ್ಡ್ ಪ್ಯಾರಡೈಸ್ ಥರ ಇದೆ ಇದು. ಆಕ್ಚುಲಿ ವಾಟರ್ ಲೆವೆಲ್ ಬಂದು ಜಾಸ್ತಿ ಆಗಿದೆ. ನಿನ್ನೆ ಇಷ್ಟೊಂದು ಇರಲಿಲ್ಲ ಆ ನೀರು. ಇಲ್ಲಿ ನೋಡಿ, ಇಲ್ಲೆಲ್ಲ ನೀರು ಬಂದಿದೆ. ನೈಟ್ ತುಂಬಾ ಜಾಸ್ತಿ ಇದೆ ವಾಟರ್ ಲೆವೆಲ್. ಅದು ವಾಟರ್ ಸೌಂಡ್ ಕೇಳ್ತಿರೋ ಒಂಥರ ಕಾಮಾಗಿ ಚೆನ್ನಾಗಿದೆ. ಬೋಟ್ಸ್ ನೋಡಿ ಫ್ರೆಂಡ್ಸ್. ಇದೇ ನಾವು ಏನಾದ್ರು ರೈನಿ ಸೀಸನ್ ಅಲ್ಲಿ ಆಗ್ಲಿ ಅಥವಾ ನೀರ್ ಜಾಸ್ತಿ ಇರೋ ಟೈಮಲ್ಲಿ ಆದ್ರೆ ಬಂದ್ರೆ ಎಲ್ಲ ಬರಕ್ ಕೂಡ ಆಗಲ್ಲ. ನಾವು ಫುಲ್ ಇಲ್ಲೆಲ್ಲ ತುಂಬಾ ನೀರ್ ಇರುತ್ತೆ. ವಾಟರ್ ಫೋರ್ಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ನಮ್ ಸ್ಟೇ ನೋಡಿ ಅಲ್ಲಿದೆ. ಆಕ್ಚುಲಿ ಗಗನಚುಕ್ಕಿ ಫಾಲ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಟು noon 12 ಗಂಟೆ ತನಕ, ಮಧ್ಯಾಹ್ನ 12 ಗಂಟೆ ತನಕ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಒಂದು ಸೂರ್ಯನ ಕಿರಣ ಇದೆಲ್ಲ, ಸನ್ರೈ ಬಂದು ಅದ್ರ ಫಾಲ್ಸ್ ಮೇಲೆ ಬೀಳ್ತಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗಿದೆ. ಇಲ್ಲಿ ನೀರು ಹರಿತಾ ಇರೋದು, ಗಾಳಿ ಮತ್ತೆ ಬರ್ಡ್ಸ್ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಗುಡ್ ಫೀಲ್ ಅನ್ಬೋದು. ನೀವೇನಾದ್ರೂ ಶಿವನ್ ಸಮುದ್ರ ಬರುತ್ತದ್ರೆ ಇದ್ರೆ ಈ ಆತ್ಮವೇದ, ಈ ಶಿವನ್ ಸಮುದ್ರ ವ್ಯೂ ರೆಸಾರ್ಟ್ ನ ಮಿಸ್ ಮಾಡಬೇಡಿ. ಚೆನ್ನಾಗಿದೆ. ಒಂಥರ ನಿಮ್ಗೆ ನೀವು ಫ್ಯಾಮಿಲಿ ಜೊತೆ ಆಗ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಆಕ್ಚುಲಿ ರಿವರ್ ಅಲ್ಲಿ ಕೂಡ ಆಡ್ಬೋದು. ಆ ಕಡೆ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಜಾಗ ಇದೆ ಆಡಕ್ಕೆ, ಆಡ್ಬೋದು. ಸೊ ಇಲ್ಲೆಲ್ಲ ನಾವು ಬಂದು ಇಲ್ಲಿ ನೋಡಿದ್ರೆ ನೀವು ಎಲ್ಲ ಆಡಕ್ಕಾಗಲ್ಲ. ಫುಲ್ ಇದೆಲ್ಲ ಒಂದು ಪಾಚಿ ಇದೆ. ಸೊ ನಾವು ಕಾಲಿಟ್ರೆ ಜಾರ್ಬಿಡುತ್ತೆ. ಸ್ವಲ್ಪ ಡೀಪ್ ಕೂಡ ಇದೆ ಇಲ್ಲಿ. ಓಕೆ ಫ್ರೆಂಡ್ಸ್, ವಾಕ್ ಮುಗೀತು. ಈಗ ಇಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ನಿನ್ನೆ ಗಗನಚುಕ್ಕಿ ಫಾಲ್ಸ್ ಬಂದು ಇವತ್ತು ಬಂದು ಭರಚುಕ್ಕಿ ಫಾಲ್ಸ್ ಇನ್ನೊಂದಿದೆ, ಅಲ್ಲಿ ಹೋಗಿ ನೋಡಿಕೊಂಡು ನಾವು ಇಲ್ಲಿಂದ ಹೊರಡೋಣ ಇವತ್ತು. ಸೊ ಬ್ರೇಕ್ಫಾಸ್ಟ್ ಬಂದ್ವಿ, ಫ್ರೂಟ್ಸ್, ಪ್ಯಾನ್ ಕೇಕ್, ದೋಸೆ ಮತ್ತು ಅವಲಕ್ಕಿ ಚಿತ್ರಾನ್ನ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪೂರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಡೋಣ ನಾವು ಇಲ್ಲಿಂದ. ಫ್ರೆಂಡ್ಸ್, ಇವತ್ತು ಮುಗೀತು. ಈಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಬೈ ಟು ದ ಬ್ಯೂಟಿಫುಲ್ ಪ್ರಾಪರ್ಟಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮತ್ತೆ ಬಂದು ಇಷ್ಟೇನ ವಿಸಿಟ್ ಮಾಡ್ಬೋದು. ಸೊ ವೆಹಿಕಲ್ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ ನಾವು ಇಲ್ಲಿಂದ ಮತ್ತೆ ತಿರ್ಗಿ ಅಲ್ಲಿ ಹೋಗಿ ಸೊ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡು ನಾವು ಹೋಗೋಣ. ಸೊ ಚೆಕ್ಔಟ್ ಮಾಡಿದ್ವಿ, ಈಗ ಹೊರಡ್ತಿದ್ದೀವಿ ಇಲ್ಲಿಂದ. ಸೊ ಆ್ಯಕ್ಚುಲಿ ಫ್ರೆಂಡ್ಸ್, ಗಗನಚುಕ್ಕಿಯಿಂದ ಭರಚುಕ್ಕಿ ಬಂದು ನಮಗೆ 14 to 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವೀಗ ಅಲ್ಲಿಗೆ ಹೊರಡ್ತಿದ್ದೀವಿ. ಅಲ್ಲೋಗಿ ನಾವು ನೋಡೋಣ ಬನ್ನಿ. A few moments later. ಸೊ ಇದೇ ನೋಡಿ, ಬಂದ್ವಿ. ಭರಚುಕ್ಕಿ ಎಂಟ್ರಿ ಇದು, ಫಾರೆಸ್ಟ್ ಎಂಟ್ರಿ ಇದು. ಸೊ ಇಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೋಬೇಕು 40 rupees ಕೊಟ್ಟು.
ನಾವಿಲ್ಲಿ ಎಂಟ್ರಿ ಟಿಕೆಟ್ ಕ್ಯಾಶ್ ಮಾತ್ರ ತಗೊಳ್ಳೋದು. ಇಲ್ಲಿ ಯಾವುದೇ ಥರದ UPI ಪೇಮೆಂಟ್ಸ್ ಆಗಲಿ ಆನ್ಲೈನ್ ಪೇಮೆಂಟ್ಸ್ ಯಾವುದು ಕೂಡ ಇಲ್ಲಿ ತಗೊಳ್ಳಲ್ಲ. ನಾವು 40 rupees ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಹೋಗಬೇಕು. ಫುಲ್ ನೋಡಿ, ಫುಲ್ ಫಾರೆಸ್ಟ್ ರೋಡ್ ಇದು. ಚೆನ್ನಾಗಿದೆ ಈ ರೋಡು. ಇದು ಭರಚುಕ್ಕಿ ಎಂಟ್ರಿ. ಇಲ್ಲಿ 20 rupees ಕೊಡಬೇಕು. ಇಲ್ಲಿ ಕೂಡ ಕ್ಯಾಶೇ ಇರುತ್ತೆ, ಯಾವುದೇ ರೀತಿಯಾದ ಆನ್ಲೈನ್ ಪೇಮೆಂಟ್ಸ್ ಇರಲ್ಲ. ಫ್ರೆಂಡ್ಸ್ ನೋಡಿ, ಇದೇ ಭರಚುಕ್ಕಿ ಫಾಲ್ಸ್. ಆ್ಯಕ್ಚುಲಿ ಈ ಫಾಲ್ಸ್ ಬಂದು ಅಲ್ಲಿಂದ ಇಲ್ಲಿ ತನಕ 350 to 400 meters ಹರಿಯುತ್ತೆ. 64 meter ಹೈಟಿಂದ ಈ ಫಾಲ್ಸ್ ಜಂಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಮಾನ್ಸೂನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನೋಡಿ ಹೇಗಿದೆ ಅಂತ. ಇದು ಒಂದು ಮಿನಿ ನಯಾಗರ ಥರ ಕಾಣುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನೀವು ಗಗನಚುಕ್ಕಿ ಭರಚುಕ್ಕಿ ನೋಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ನೀವು ಜೂನಿಂದ ಸೆಪ್ಟೆಂಬರ್ ತನಕ ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಆಗ ಮಾನ್ಸೂನ್ ಟೈಮ್ ಇರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. 2 ಫಾಲ್ಸು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ನೋಡೋಕ್ಕೆ. ಭರಚುಕ್ಕಿ ಏನಂದರೆ ನೀವು ಕೆಳಗಡೆ ತನಕ ಹೋಗಿ ನೋಡ್ಬೋದು, ಅಲ್ಲಿ ಸ್ಟೆಪ್ಸ್ ಇರುತ್ತೆ ನಿಮಗೆ. ಬಟ್ ಗಗನಚುಕ್ಕಿಲಿ ಬಿಡಲ್ಲ. ಆ್ಯಂಡ್ ಮಾನ್ಸೂನ್ ಟೈಮಲ್ಲೂ ನಿಮಗೆ ಭರಚುಕ್ಕಿಲಿ ಕೆಳಗಡೆ ಬಿಡಲ್ಲ, ಯಾಕಂದರೆ ನೀರು ಫೋರ್ಸ್ ಜಾಸ್ತಿ ಇರುತ್ತೆ, ನೀರು ಕೂಡ ಜಾಸ್ತಿ ಇರುತ್ತೆ. ಇದೇ ಫ್ರೆಂಡ್ಸ್ ಗಗನಚುಕ್ಕಿ ಮತ್ತು ಭರಚುಕ್ಕಿ. ನೀವೇನಾದರೂ ನೋಡಲಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ. ನಮ್ಮ ಕಾವೇರಿ ನದಿಯ 2 ಅದ್ಭುತವಾದ, ನಮ್ಮ ಕರ್ನಾಟಕದ ಪ್ರಮುಖ 2 ಅದ್ಭುತವಾದ ಫಾಲ್ಸ್ನ ನೀವು ಬಂದು ವಿಸಿಟ್ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.